ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರು ಇವಾಗ ಹೊಸ್ದಾಗಿ ನಾನು ವ್ಲಾಗ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತೇನಪ್ಪ ಅಂದರೆ ಬೆಳಗ್ಗೆನೇ ಬೇಗ ಎದ್ದು ಇವತ್ತು ರೊಟ್ಟಿ ಮಾಡ್ತಾಯಿದ್ದೀನಿ ತಿಂಡಿಗೆ. ಮಕ್ಕಳು ಮತ್ತು ಹಸ್ಬೆಂಡ್ ಕೆಲ್ಸಕ್ಕೆ ಹೋಗೋದ್ರಿಂದ ನಾನು ಬೇಗ ಎದ್ದು ತಿಂಡಿ ಮಾಡಿಕೊಡ್ತಾಯಿದ್ದೀನಿ. ರೊಟ್ಟಿ ಹಾಕಿದೆ ನೋಡಿ, ಇವತ್ತು ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಮಾಡಿದ್ದೆ. ಹಾಗೇನೆ ಈ ಕಡೆ ಮಕ್ಕಳನ್ನ ಎದ್ದೇಳ್ಸೋಣ ಅಂತ ನೋಡಿದರೆ ಮಗ ಆಲ್ರೆಡಿ ಎದ್ದಿದ್ದ, ಮಗಳು ಇನ್ನೂ ಎದ್ದಿರಲಿಲ್ಲ. ಅವನು ಸೌಂಡ್ ಮಾಡ್ತಾ ಇದ್ದಾನೆ ಮಗಳು ಎದ್ದೇಳಲಿ ಅಂತ, ಆದರೂ ಅವಳು ಎದ್ದೇಳ್ದಲ್ಲೇ ಮಲ್ಕೊಂಡಿದ್ಲು ನೋಡಿ. ಯಾವ ರೀತಿ ಮಲಗಿದ್ದಾಳೆ, ಎದ್ದೇಳ್ತಾ ಇಲ್ಲ. ಹಾಗಾಗಿ ಇಬ್ಬರನ್ನು ಎದುರಿಸ್ಬಿಟ್ಟು ನಾನು ಹೊರಗೆ ಬಂದು ನೋಡಿ ರೆಡಿ ಆಯ್ತು. ಈಗ ಮಕ್ಕಳು ಸ್ಕೂಲಿಗೆ ಬಿಡೋಕ್ಕಂತ ಹೋಗ್ತಾ ಇದ್ದೀನಿ. ಮಳೆ ಬೇರೆ ಬರ್ತಾಯಿದೆ ಫ್ರೆಂಡ್ಸ್, ಬೆಳಗ್ಗೆನೇ ಇವತ್ತು ಮಳೆ ಬರ್ತಾಯಿದೆ. ಹಾಗಾಗಿ ಸ್ಕೂಲಿಗೆ ಬಿಟ್ಟು ನಾನು ಇವಾಗ ಹೋಗ್ತಾ ಇದ್ದೀನಿ ಮಗನ್ನ. ನೋಡಿ ಮಳೆ ಹೇಗೆ ಬರ್ತಾಯಿದೆ ಅಂತ. ನೋಡಿ ಫ್ರೆಂಡ್ಸ್, ಮಳೆ ಬರ್ತಾ ಇರೋದ್ರಿಂದ ನಾನು ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ದೆ. ಹಾಗೆಯೇ ನನ್ನ ಕಣ್ಣಿಗೆ ಇನ್ನೊಂದು ವಿಷಯ ಕಾಣಿಸ್ತು ನೋಡಿ. ಇದು ಶಂಕು ಅಂತಾರಲ್ಲ, ಆ ಥರ ಬಸವನುಳ್ಳನ ಏನೋ ಅಂತಾರಲ್ಲ, ಶಂಕುದು ಆ ಥರ ನೋಡಿ. ಒಂದೇ ಕಡೆ ಯಾವ ಥರ ಕಚ್ಕೊಂಡಿದೆ ಗೋಡೆಗೆ, ಒಂದೇ ಜಾಗದಲ್ಲಿದೆ. ಅದನ್ನು ನೋಡೋಕ್ಕೆ ಒಂಥರ ಅನ್ನಿಸ್ತಿತ್ತು. ಹಾಗೆ ವಿಡಿಯೋ ಮಾಡಿಕೊಂಡೆ ನಿಮಗೂ ತೋರಿಸೋಣ ಅಂತ. ಅದಾದಮೇಲೆ ಮಕ್ಕಳು ಮಾಮೂಲಿ ಮಗಳನ್ನ ಕೆಳಗಡೆ ಮನೆಯಲ್ಲಿ ಬಿಟ್ಟು ಹೋಗಿದ್ದೆ. ಅವಳು ಮತ್ತು ಕೆಳಗಡೆ ಮನೆ ಮಗು ಆಟ ಆಡ್ತಾಯಿದ್ರು. ಮಳೆ ಬರೋ ಕಾರಣಕ್ಕೆ ಸ್ಕೂಲ್ ಹತ್ರ ಕರ್ಕೊಂಡು ಹೋಗಿರಲಿಲ್ಲ, ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ. ಅವರಿಬ್ಬರು ಆಟ ಆಡ್ತಿದ್ದಾರೆ ನೋಡಿ. ಅದು ಪಾಪು ಮಲಗಿಸ್ತಾ ಇದ್ದಾರಂತೆ. ಬರೀ ಇವ್ರದ್ದು ಚೇಷ್ಟೆ ಮಾಡೋದು, ಆಟ ಆಡೋದು, ಅದೇ ಫುಲ್ ಡೇ ಇವರಿಬ್ಬರಿಗೂ ಇನ್ನೂ ಸ್ಕೂಲಿಗೆ ಅಡ್ಮಿಷನ್ ಮಾಡಿಲ್ಲ. ಹಾಗಾಗಿ ಆಟ ಆಡ್ಕೊಂಡು ಮನೆಯಲ್ಲೇ ಇರ್ತಾರೆ ಇವಾಗ ಸದ್ಯಕ್ಕೆ. ನೋಡಿ ಮಗು ತೂಗ್ತಾರಲ್ಲ, ಆ ರೀತಿ ತೂಗ್ತಾ ಇದ್ದಾರೆ ಇಬ್ರು. ಮತ್ತು ಫ್ರೆಂಡ್ಸ್, ಯಾರ್ಯಾರು ಹೊಸ್ದಾಗಿ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನಗೂ ಸಪೋರ್ಟ್ ಕೊಟ್ಟಾಗುತ್ತೆ. ನಾನು ಇನ್ನು ಹೆಚ್ಚು ವೀಡಿಯೋ ಮಾಡೋದಕ್ಕೆ ಸಹಾಯ ಆಗುತ್ತೆ ಫ್ರೆಂಡ್ಸ್.